ಸರ್ ಈಗ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣದ ಸಂಸದರು ಅವ್ರಿಗೂ ತಮಗೂ ಏನಾದ್ರು ಪರ್ಸನಲ್ ಗ್ರಿಡ್ಜ್ ಇದೆಯಾ ಅಂತೇಳಿ. ಯಾಕಂದ್ರೆ ನಾನು ಆ ಹೋರಾಟ ದಿನಗಳಲ್ಲೂ ಕೂಡ ನೋಡ್ತಿದ್ದೀನಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನೀವು ಯಾವುದೇ ವಿಚಾರ ಅಂತ ಬಂದರೂ ತೇಜಸ್ವಿ ಸೂರ್ಯನ ಹೆಸರು ಹೇಳ್ತೀರಿ. ಯಾಕೆ ಪರ್ಸನಲ್ ಗ್ರಿಡ್ಜಾ ಅಥವಾ ಇನ್ನೊಂದು ವಿಚಾರ ಇದರಲ್ಲಿ ಎರಡೂ ಕ್ಲಾರಿಟಿ ಕೊಟ್ಬಿಡಿ. ಸೌತ್ಗೆ MP ಕ್ಷೇತ್ರಕ್ಕೆ ತಾವು ಆಕಾಂಕ್ಷಿಯಾಗಿದ್ರಿ ಅನ್ನುವಂಥದ್ದು ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಅಫ್ಕೋರ್ಸ್ ಇರೋವಂಥರ ನಾವು ಟಾರ್ಗೆಟ್ ಮಾಡಿದ್ರೇ ನಮಗೆ ಒಂದು ಪಬ್ಲಿಸಿಟಿ ಆಗಿರ್ಬೋದು ಅಥವಾ ನಮಗೊಂದು ಜನ ನಮ್ಮನ್ನ ನಂಬೋದು ಅನ್ನೋವಂಥ ವಿಚಾರಕ್ಕೆ ಟಾರ್ಗೆಟ್ ಮಾಡ್ತಿದ್ರ. ಇದೊಂದಕ್ಕೆ ಕ್ಲಿಯಾರಿಟಿ ಕೊಟ್ಬಿಡಿ ಸರ್, ಬೇಕಾದ್ರೆ ಒಂದು 5 ನಿಮಿಷ ಟೈಮ್ ತೊಗೊಂಬಿಡಿ. ಅಲ್ಲ, ನಾನು ಬಹಳ ಸಂತೋಷ ನೀವು ಈ ಪ್ರಶ್ನೆ ಕೇಳಿದ್ದಕ್ಕೆ. ಯಾಕಂದ್ರೆ ಸುಮಾರು ಕಡೆ ಕೇಳ್ತಾರೆ ನಮ್ಮನ್ನ, ಎಲ್ಲರೂ ಹೋದಾಗ ಏನಕ್ಕೆ ಅವನ ಒಬ್ಬನ ಬಗ್ಗೆನೇ ಮಾತಾಡ್ತೇನೆ ಅಂತ. ಅವ್ರ ಚಿಕ್ಕಪ್ಪನ್ನು ಕೂಡ ನೀವು ಟಾರ್ಗೆಟ್ ಮಾಡ್ತೀರಿ ಅಲ್ಲ, ಜಾಸ್ತಿ, ನಾನು ಸುಬ್ರಹ್ಮಣ್ಯ ಅವ್ರನ್ನ. ತೇಜಸ್ವಿ ಸೂರ್ಯ ಅವರು ಅಲ್ಲ, ಎರಡು ಪ್ರಶ್ನೆ ಕೇಳಿದ್ರೆ ನಾವು ಸೌತ್ಗೆ ಆಕಾಂಕ್ಷಿ ಆಗಿದ್ದಂತ ಇಲ್ಲ, ಖಂಡಿತ ಇಲ್ಲ. ನಾನು ಯಾವ್ದಕ್ಕೂ ಆಕಾಂಕ್ಷಿ ಆಗಿರ್ಲಿಲ್ಲ. ಅಲ್ಲ, ಸೌಮ್ಯ ರೆಡ್ಡಿ ಆಸ್ಪಿರೆಂಟ್ ಆಗಿರ್ಲಿಲ್ಲ ಅಂದ್ರೆ ಬಹುಶಃ ನಿಮ್ಗೆ ಟಿಕೆಟ್ ಸಿಕ್ತಿತ್ತಾ ನನ್ಗೆ ಗೊತ್ತಿಲ್ಲ. ಬಟ್ ನಾನಂತೂ ಆಕಾಂಕ್ಷಿ ಆಗಿರ. ನಾನು ಎಲ್ಲೂ ಯಾರ ಮನೆಗೂ ಹೋಗಿ ನಂಗೆ ಟಿಕೆಟ್ ಕೊಡಿ ನಾನು ನಿಂತ್ಕೋತೀನಿ ನಾನು ಕೇಳಿರ್ಲಿಲ್ಲ. ಸೊ ನಾನು ಐ ವಾಸ್ ನಾಟ್ ಎ ಕಂಟೆಸ್ಟ್, ಐ ವಾಸ್ ನಾಟ್ ಅನ್ ಆಸ್ಪೈರೆಂಟ್. ಆತನ ಮೇಲೆ ಏನಾರ ಗ್ರಜ್ ಇದೆಯಾ ಅನ್ನಕ್ಕೆ ಖಂಡಿತ ಯಾವ ಗ್ರಜ್ಜು ಇಲ್ಲ. ಐ ವಿಶ್ ಹಿಮ್ ವೆರಿ ವೆಲ್. ಹಾಗಾದ್ರೆ ನೀವು ಎದುರುಗಡೆ ಸಿಕ್ಕರೆ ಮಾತಾಡ್ತೀರಾ? ಅವ್ರ ಮದ್ವೆಗೆ ಹೋಗಿದ್ದೆ. ಚಿಕ್ಕಪ್ಪ ನಾನು ಬಂದು ನಮ್ಮ ಮನೆಗೆ ಬಂದು ಮದ್ವೆ ಕರೆದ್ರು. ನಾವು ಮದ್ವೆಗೆ ಹೋಗಿ ಗಂಡ ಹೆಂಡತಿಗೆ ವಿಶ್ ಮಾಡಿ ಬಂದ್ವಿ. ಜೊತೆ ಇಬ್ರು ಒಂದೇ ಸಮುದಾಯದವ್ರು ಬೇರೆ ಸಮುದಾಯ ಹೌದು. ಆದ್ರೆ ಆತನಿಗೆ ಸಿಕ್ಕಂತ ಒಂದು ಆಪರ್ಚುನಿಟಿ ಏನಿದೆ ಶಿವಪ್ರಕಾಶ್ ಎಲ್ರಿಗೂ ಸಿಗೋದಿಲ್ಲ. ಎಷ್ಟೋ ವರ್ಷಗಳಿಂದ ಅನಂತಕುಮಾರ್ ಅವರು ಬೆಳೆಸ್ಕೊಂಡು ಬಂದು ಇದನ್ನ ಇವತ್ತು ಬೆಂಗಳೂರು ಸೌತ್ನ BJPಯ ಭದ್ರಕೋಟೆಯಾಗಿ ಮಾಡಿದ್ದಾರೆ ಅಂತಂದ್ರೆ ಅದರದ್ದು ಕೀರ್ತಿ ಅವ್ರಿಗೆ ಸಲ್ಬೇಕಾದ್ದು. ಹೌದು. ಗೋಲ್ಡನ್ ಪ್ಲಾಟರ್ ಮೇಲೆ ಆತನಿಗೆ ಒಂದು ಟಿಕೆಟ್ ಕೊಟ್ಟಿದ್ದು. ಏನು ಮಾಡ್ಬೇಕಾಗಿಲ್ಲ, ಕೈ ಬೀಸ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೇ, ಇನ್ನೇನು ಮಾಡ್ಬೇಕಾಗಿರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ, ಎಷ್ಟು ಜನಕ್ಕೆ ಸಿಗಲ್ಲ. ಹೌದು. ದೇವರು ಅವ್ರಿಗೆ ಆ ರೀತಿ ಒಂದು ವರ ಕೊಟ್ರು. ಅದನ್ನ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಬೇಸರ ನನಗಿದೆ. ಯಾವ ತರ ಸದುಪಯೋಗ ಮಾಡ್ಕೊಂತಿಲ್ಲ? ಈಗ ಒಂದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಪ್ರಾಜೆಕ್ಟ್ಗೆ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ತಗೊಂಡ್ಬಂದಿರೋ ತೋರಿಸಿ ನನಗೆ. ಇದು ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ಅಷ್ಟೇ, ಅಲ್ಲೇ ಶುರು ಅಲ್ಲೇ ಅಂತ್ಯ. ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡೋದು ಅಂತಂದ್ರೆ ಆತ ತುಂಬಾ ಚೆನ್ನಾಗಿ ಸುಳ್ಳು ಹೇಳೋದಷ್ಟೇ, ಇನ್ನೇನು ಸ್ಟಫ್ ಕಮ್ಮಿ. ನಾನು ಬೇಕಾದಷ್ಟು ಸತಿ ಕರೆದಿದ್ದೀನಿ, ಮುಖಾಮುಖಿ ಬನ್ನಿ ಚರ್ಚೆ ಮಾಡೋಣ ಅಂತ. ರಾಘವೇಂದ್ರ ಬ್ಯಾಂಕ್ ವಿಷಯ ಚರ್ಚೆ ಮಾಡೋಣ. ಮತ್ತೆ ನಾನು ಇಂಟರ್ವ್ಯೂ ಶುರುನಲ್ಲೂ ಹೇಳಿದೆ, ಈ ಪ್ರವೀಣ್ ನೆಟ್ಟರು ಮರ್ಡರ್ ಕೇಸ್ನಲ್ಲಿ ಕಲ್ಲೊಡಿಬೋದಾಗಿತ್ತು, ನಮ್ಮ ಸರ್ಕಾರ ಇದ್ರೆ ಕಲ್ಲೊಡಿಬೋದಾಗಿತ್ತು ಅಂತೇಳಿ. ಸೊ ಇದೇನ ಇವನ್ ಮನೋಭಾವ? ಕಲ್ಲೊಡೆಯೋದಷ್ಟೇ, ರಕ್ಕಸ್ ಕ್ರಿಯೇಟ್ ಮಾಡೋದು ಅಥವಾ ಎಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೋದು, ಪೊಲರೈಸ್ ಮಾಡ್ಬೋದು, ಇಂಥ ಕಡೆ ಟಾರ್ಗೆಟ್ ಅಷ್ಟೆ. ಒಂದೇ ಒಂದು ಪ್ರಾಜೆಕ್ಟ್ ನನಗೆ ತೋರಿಸಿ ಈತ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಇಂದ ದುಡ್ಡು ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಏನು ಮಾಡಿಲ್ಲ. ಆಮೇಲೆ ರಾಘವೇಂದ್ರ ಬ್ಯಾಂಕ್ ವಿಷಯವಾಗೇನೆ ನಾನ್ ಸ್ಟಾಪ್ ಆಗಿ ಲೈವ್ ವಿಡಿಯೋಗಳಿದ್ದಾವೆ. ಹೋದ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಒಂದು ರಾಘವೇಂದ್ರ ಬ್ಯಾಂಕ್ ಅವ್ರದ್ದೆಲ್ಲ ಒಂದು ಮೀಟಿಂಗ್ ಮಾಡಿ, ಇನ್ನೊಂದು ತಿಂಗಳು ಅಷ್ಟೇ ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರೋದನ್ನ ನಾನು ಹೇಳೋಕ್ಕಾಗಲ್ಲ, ಒಂದು ಫಿನ್ಟೆಕ್ ಕಂಪನಿ ರೆಡಿಯಾಗಿದೆ, ಅವ್ರ ಕೇಂದ್ರದಲ್ಲಿ ನಿಮ್ಗೆಲ್ಲ ದುಡ್ಡು ಕೊಡಿಸ್ಬಿಟ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಬಿಡ್ತೀನಿ, ನಿಮ್ಗೆಲ್ಲ ಹೆಂಗ್ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಪಾಪ ಎಲ್ರು ಗಂಟು ಮೂಟೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ರು, ನನ್ನ ದುಡ್ಡು ಬಂದ್ಬಿಡ್ತು ಅಂತೇಳಿ. ಒಂದು ತಿಂಗಳಲ್ಲ, 2 ವರ್ಷ ಆಗೋಯ್ತು. ಫಿನ್ನೂ ಇಲ್ಲ, ಟೆಕ್ಕು ಇಲ್ಲ, ಕಂಪನಿನೂ ಇಲ್ಲ. ಅಲ್ಲ, ನೆಕ್ಸ್ಟು ಆದರೆ RSS ಇಂದ ಹೇಳೋಕ್ಕಾಗಲ್ಲ, ತೇಜಸ್ವಿ ಸೂರ್ಯ ಅವ್ರನ್ನೇ ಬೇಕಾದ್ರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ರು, ಆಶ್ಚರ್ಯ ಇಲ್ಲ. ಯಾರ ಅದೃಷ್ಟದಲ್ಲಿ ಏನ್ ಬರೆದಿದೆ ಗೊತ್ತಿಲ್ಲ. ಏನು ಅವ್ರ ಮುಖ್ಯಮಂತ್ರಿನಾದ್ರು ಆಗ್ತಾರೋ ಮತ್ತೊಂದು ಆಗ್ತಾರೋ, ಅವ್ರವ್ರ ಅದೃಷ್ಟ ಅದು. ರಾಜಕೀಯದ 100% ಅದೃಷ್ಟ ರಾಜಕೀಯ. ಶಿವಪ್ರಕಾಶ್, ನೀವು ಒಪ್ಕೊಳ್ತೀರಾ ಅನ್ಸುತ್ತಿದೆ? ಖಂಡಿತ ಸರ್, 100% ಸುಮಾರು ನೋಡಿದೀವಿ ನಾವು. 100% ಅದೃಷ್ಟ. ತೇಜಸ್ವಿ ಸೂರ್ಯ ಅಂತ ಎಕ್ಸಾಂಪಲ್ ತಗೊಳ್ರಿ. ಹಿಂದಿನ ದಿವಸ ಆತ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಮಾರನೇ ದಿವಸ ಟಿಕೆಟ್, ಪಾಪ ಅನಂತಕುಮಾರ್ ಅವ್ರ ಮನೆಯವರು ಆ MP ಎಲೆಕ್ಷನ್ ಆಫೀಸ್ ಓಪನ್ ಮಾಡಿ ಉದ್ಘಾಟನೆ ಮಾಡಿ ಯಡಿಯೂರಪ್ಪ ಎಲ್ಲ ಬಂದು ನಿಂತ್ಕೊಂಡೆಲ್ಲ ಆದ್ಮೇಲೆ ಮಾರನೇ ದಿವಸ ಟಿಕೆಟ್ ಬೇರೆಯವ್ರು ಕೊಟ್ಬಿಟ್ರು. ಹೌದು. ಸೊ ಎಂತ ಧನ್ಕರ್ ಅವರು, ಉಪರಾಷ್ಟ್ರಪತಿಗಳು, ಇಷ್ಟು ಅನ್ಸೋರಮೋನಿಯಸ್ ಆಗಿ ಆಸ್ಟ್ ಟು ಲೀವ್. ಸೊ ರಾಜಕೀಯ ಅದೃಷ್ಟ. ಇವತ್ತಿದೀವಿ, ಈ ಕ್ಷಣದಲ್ಲಿ ಇದೀವಿ ಅಷ್ಟೇ. ನಾಳೆ ನಾನೇನಾ ಇನ್ನೊಬ್ಬನ ಅದಕ್ಕೆ ಗೊತ್ತಿಲ್ಲ. ಆತ ಯಾವತ್ತು ಯಾರಿಗೆ ಹೂ ಇಸ್ ಗೋಯಿಂಗ್ ಟು ರನ್ ಔಟ್ ಆಫ್ ಲಕ್ ಅನ್ನೋದು ಗೊತ್ತಿಲ್ಲ ನಮಗೆ. ಇರುವಾಗ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು, ಈತನಿಗೆ ನಾವು ವಯಸ್ಸು ಚಿಕ್ಕದು, ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಈ ಅಲ್ಲೆಲ್ಲ ಹೋಗಿ ಏರೋಪ್ಲೇನ್ ಬಾಗಿಲು ತೆಗೆದುಬಿಡೋದು, ಇಂಥ ಘಟನೆಗಳೆಲ್ಲ ಮಾಡಿದಾಗ ನಾವು ಧ್ವನಿ ಎತ್ತಲೇಬೇಕಲ್ಲ. ಓಕೆ.